ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೆಸಿಪಿ ಫಿಶ್ ಸಾಂಬಾರು. ನಾನು ಯಾವ ವಿಧಾನದಲ್ಲಿ ಮಾಡ್ತೀನಿ ಆ ರೀತಿ ಹೇಳ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್: ಒಂದು ಮೀಡಿಯಮ್ ಸೈಜ್ ಆನಿಯನ್, ಒಂದು 4 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಮತ್ತು ಟೊಮೆಟೊ ಒಂದು. ನೋಡಿ, ನೀಟಾಗಿ ಈ ಮೆಷರ್ಮೆಂಟ್ 1.5 kg ಫಿಶ್ಶಿಗೆ. ಇದನ್ನು ಫಸ್ಟು ಒಂದು ಬಾಣಲಿ ಇಟ್ಟು ಅದನ್ನೆಲ್ಲ ಮಸಾಲೆ ಎಲ್ಲ ಫ್ರೈ ಮಾಡಬೇಕು. ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದು ಉರಿ ಮೀಡಿಯಮ್ ಇರಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜಿಂದು ಆನಿಯನ್ ತೊಗೊಂಡಿದ್ದೆ. ಚಿಕ್ಕ ಸೈಜ್ ಆದರೆ 2 ತೊಗೊಳ್ಳಿ, ಮೀಡಿಯಮ್ ಸೈಜ್ ಆದರೆ ಒಂದಿರಲಿ. ಅದ್ರ ಜೊತೆ ಶುಂಠಿ ಆ್ಯಡ್ ಮಾಡಿ ಅದನ್ನೊಂದು 2 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಹಸಿ ಸ್ಮೆಲ್ ಇರುತ್ತಲ್ಲ ಅದು ಸ್ವಲ್ಪ ಹೋಗಬೇಕು ಈರುಳ್ಳಿದು. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡಬೇಕು ಒಂದು ಸ್ವಲ್ಪ ಕಡಲೆ, ಒಂದು 2 ಸ್ಪೂನ್ ಕಡಲೆ, 1-2 ಪೀಸ್ ಚಕ್ಕೆ, ಒಂದು 4 ಲವಂಗ ತಗೊಂಡಿದ್ದೆ. ಚಕ್ಕೆನ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಲವಂಗನೂ ಒಂದು 4 ಲವಂಗ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ. ಕಡಲೆ ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಈರುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನೋಡಿ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ನಿಮಗೆ ಗೊತ್ತಾಗುತ್ತೆ ಅದು ಕಲರು. ಅದಕ್ಕೆ ಸ್ವಲ್ಪ ಕೊತ್ತಂಬರಿನ, ನೀವು ಕೊತ್ತಂಬರಿ ಬೇಕಾದ್ರೆ ಲಾಸ್ಟಿಗೆ ಆ್ಯಡ್ ಮಾಡ್ಬೋದು. ಬಟ್ ನನಗೆ ಸೊಪ್ಪಿನ ಸ್ಮೆಲ್ಲು, ಹಸಿ ಸ್ಮೆಲ್ ಇರುತ್ತಲ್ಲ ಅದು ನನಗಿಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಎಲ್ಲವುದು ಫ್ರೈ ಮಾಡ್ತೀನಿ. ಕೊತ್ತಂಬರಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಒಂದು 2 ನಿಮಿಷ ಅದು ಫ್ರೈ ಆಗಲಿ. ನೆಕ್ಸ್ಟ್ ಸ್ವಲ್ಪ ಅದಕ್ಕೆ ಎಲ್ಲೋನ ಆ್ಯಡ್ ಮಾಡಿದೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಫ್ರೈ ಆಗಿದೆ. ನೆಕ್ಸ್ಟು ಅದಕ್ಕೆ ಟೊಮೊಟೊ ಇದೆಯಲ್ಲ, ಟೊಮೊಟೊ ಒಂದು ಹಾಕಿದ್ದೀನಿ. ಸ್ವಲ್ಪ ದಪ್ಪದಿತ್ತು ಟೊಮೊಟೊ, ಹಾಗಾಗಿ ಅದನ್ನು ಒಂದು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಹಾಕಿ ನೋಡಿ. ಇವಾಗ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿದರೆ ಬೇಗ ಸ್ನ್ಯಾಶ್ ಆಗುತ್ತೆ ಟೊಮೊಟೊ. ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಟೊಮೊಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕಿದರೆ ಬೇಗ ಸ್ನ್ಯಾಶ್ ಆಗಿ ತುಂಬ ಬೇಗ ಫ್ರೈ ಆಗುತ್ತೆ. ಅದು ಚೆನ್ನಾಗಾಗುತ್ತೆ ನೋಡಿ, ಮೆತ್ತಗಾಗುತ್ತೆ. ಕಡಲೆ ತೊಗೊಂಡಿದ್ನಲ್ಲ ಅದು 1-2 ಸ್ಪೂನು, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ.
ನೆಕ್ಸ್ಟ್ ಅದಕ್ಕೆ ನಾನೇನು ಮಾಡ್ತೀನಿ, ಹಸಿ ಕೊಬ್ಬರಿನ ತೆಗೆದು ಚಿಕ್ಕದಾಗಿ ಪೀಸ್ ಮಾಡಿ, ಒಂದೊಂದು ತೆಂಗಿನಕಾಯಿನ ಚಿಕ್ಕದು ಪೀಸ್ ಮಾಡಿ ಮಿಕ್ಸಿ ಮಾಡಿ ಎತ್ತಿಡ್ತೀನಿ ನಾನು, ಪೌಡ್ರ್ ಥರ ಮಾಡಿ. ನೋಡಿ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, ಸಾಂಬಾರು ಪೌಡ್ರ್ ಬರುತ್ತಲ್ಲ ಅದು. ಈಗ ಅವೆರಡೂ ಹಾಕಿ ಮಿಕ್ಸ್ ಮಾಡಿ ನೋಡಿ, ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಸಿಮ್ ಮಾಡಿ ಅದನ್ನು ನೀವು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುವಂಥ ಚಾನ್ಸಸ್ ತುಂಬ ಇರುತ್ತೆ. ಒಂದು ಭಾಗದಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿನ ನಾನು ಅದನ್ನು ಹಾಕ್ತಾಯಿದ್ದೀನಿ. ಬಟ್ ನೀವು ಹಸಿಕಾಯಿ ತುರಿನಾದರೂ ಹಾಕ್ಬೋದು. ನಾನು ಅಂದರೆ ಮಿಕ್ಸಿ ಮಾಡಿಟ್ಟಿರ್ತೀನಲ್ಲ, ಹಾಗಾಗಿ ಫ್ರೈ ಮಾಡಬೇಕಾದ್ರೆ ನಾನು ಹಾಕ್ತೀನಿ. ಅದು ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ದಾಗ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ. ಬೇಗ ಏನಾದರೂ ಹಾಕಬೇಕು ಅಂದಾಗ ಈ ಥರ ನಾವು ಪೌಡ್ರ್ ಮಾಡಿ ತುರಿದು ಇಟ್ಕೊಂಡಿದ್ರೆ ತುಂಬ ಯೂಸ್ ಆಗುತ್ತೆ. ತಕ್ಷಣ ನಮಗೆ ಮಾಡೋಕ್ಕಾಗಲ್ಲ ಅಲ್ವಾ ತೆಂಗಿನಕಾಯಿ ಎಲ್ಲ. ನೋಡಿ, ಈಗ ಹುಣಸೆಹಣ್ಣು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ದಪ್ಪದಿದೆ ನೋಡಿ, ಇದನ್ನು ತೆಗೆದು ನೀನು ಹಾಕ್ಬಿಡಿ. ಅದನ್ನು ಹುಣಸೆಹಣ್ಣ ಸ್ವಲ್ಪ ನೀರು ಹಾಕಿ. 1.5 kg ಫಿಶ್ ಇದು, ಬಟ್ ಫಿಶ್ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ. 1 kg 500 ಗ್ರಾಮ್ಸ್ ಇದೆ. ನೆಕ್ಸ್ಟು ನಾವು ಸಾಂಬಾರು ಮಾಡಬೇಕಾದ್ರೆ 4 ಸ್ಪೂನ್ ಎಣ್ಣೆ, 1 ಈರುಳ್ಳಿ ಮೀಡಿಯಮ್ ಸೈಜ್, ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಒಂದೆರಡು ನಿಮಿಷ ಅದು ಫ್ರೈ ಆಗೋದಕ್ಕೆ ಬಿಡಿ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನೆಕ್ಸ್ಟು ನಾವು ನಿಂಬೆಹಣ್ಣು ತೊಗೊಂಡಿದ್ದು, ಹುಣಸೆಹಣ್ಣು ತಗೊಂಡಿದ್ವಲ್ಲ, ಆ ಹುಣಸೆಹಣ್ಣಿಂದು ರಸನ ಅದರೊಳಗಡೆ ಮಿಕ್ಸ್ ಮಾಡಿ ಹಾಕಿ, ಸ್ವಲ್ಪ ಅರಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ನೀವು ಅದನ್ನೊಂದು ಪ್ಲೇಟ್ ಮುಚ್ಚಿ ಬೇಗ ಬಿಟ್ಬಿಡಿ. ಮೀಡಿಯಮ್ ಇದೇ ಇರಲಿ, ಉರಿನೇ ಇರಲಿ. ನೆಕ್ಸ್ಟು ನಾವು ಫ್ರೈ ಮಾಡಿದ್ವಲ್ಲ, ಅದು ತಣ್ಣಗಾದ್ಮೇಲೆ ನುಣ್ಣಗೆ ಗ್ರೈಂಡ್ ಮಾಡಬೇಕು, ಮಿಕ್ಸಿ ಮಾಡಬೇಕು. ನೀವು ರುಬ್ಬಿದ ಮೇಲೆ ನೀರು ಹಾಕಿ ಸ್ವಲ್ಪ ನೀಟಾಗಿ ನುಣ್ಣಗೆ ರುಬ್ಬಿ ಅದನ್ನು ನೋಡಿ. ಅವಾಗ ಹುಣಸೆಹಣ್ಣು ಅದು ಬೇಯಿಸಿರ್ತೀವಲ್ಲ ಹುಳಿನ, ಅದು ತಳ ಬಿಡುತ್ತೆ, ಸ್ವಲ್ಪ ಎಣ್ಣೆ ಥರ ಬಿಡುತ್ತೆ ಬೆಂದ ಮೇಲೆ. ಆವಾಗ ನೀವು ಈ ಖಾರನ ಮಿಕ್ಸ್ ಮಾಡಬೇಕು, ಅದಕ್ಕೆ ಹಾಕಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ. ಇದೇನು ಹಸಿ ಸ್ಮೆಲ್ ಹೋಗೋಂಥ ನೆಸಿಟಿ ಇರಲ್ಲ, ಏಕೆಂದರೆ ಫ್ರೈ ಮಾಡಿ ಹಾಕಿರ್ತೀವಿ ನಾವು. ಮಿಕ್ಸಿ ಮಾಡಿರೋದ್ರಿಂದ ನಮಗೇನು ಆ ಥರ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡಿ. ನಮಗಿಷ್ಟು ಬೇಕು, ಒಂದು ದಿವಸಕ್ಕೆ ನಮಗೆ ಇಷ್ಟು ಸಾಂಬಾರು ಸಾಕು. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ನಮಗೆ ಸರಿ ಹೋಗುತ್ತೆ. ನಿಮಗೆ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ನೋಡಿ, ಫಿಶ್ಶಿನ ಒಂದು ಕುದಿ ಬಂದಮೇಲೆ ಈ ಥರ ಫಿಶ್ನ ಹಾಕಿ ನೋಡಿ, ಇವಾಗ ಉಪ್ಪೆಲ್ಲ ನೀವು ನೋಡಬೇಕು, ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ನೀಟಾಗಿ ಫಿಶ್ ಹಾಕಿ ಅದನ್ನು ಫಸ್ಟು ಒಂದು ಸಲ ಮಾತ್ರ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಫಿಶೆಲ್ಲ ಹಾಕಿದ್ಮೇಲೆ ನೋಡಿ, ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಲ್ಲ, ಹಾಗೆ ಮಾಡಿಬಿಟ್ಟು 1-2 ನಿಮಿಷ ಇಲ್ಲ 2 ಕುದಿ ನೋಡಿ. ಇವಾಗ ಕುದಿ ಬರ್ತಾ ಇದೆಯಲ್ಲ, ಆ ಥರ ಬಂದಮೇಲೆ ಕೊತ್ತಂಬರಿ ಇದೆಯಲ್ಲ, ಅದನ್ನು ಸ್ವಲ್ಪ ಹಾಕಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡಿ ಅದನ್ನು
ನೋಡಿ. ನೋಡಿ ಆಗಿದೆ. ಬಿಸಿ ಇದ್ದಾಗ ಅದನ್ನು ತೆಗೆದು ನೀವು ಫಿಶ್ನ ತೆಗಿಯೋಕ್ಕೋದ್ರೆ ಅದು ನೋಡಿ ಬೇಯ್ತಾ ಇದೆ. ಫಿಶ್ಶು ಬಿಸಿ ಇರೋ ಟೈಮಲ್ಲಿ ಸ್ಪೂನಲ್ಲಿ ಹಿಂಗೆ ತೆಗೆದ್ರೆ ಕಲಿಸ್ದಂಗೆ ಆಗುತ್ತೆ. ಬಟ್ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಮತ್ತು ಅನ್ನಕ್ಕೂ ಒಂದು ಸಲ ಟ್ರೈ ಮಾಡಿ ಈ ರೀತಿ. ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಗೈಸ್, ಶೇರ್ ಮಾಡಿ, ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.